ಯಾರೆಲ್ಲ ನುಗ್ಗೆಕಾಯಿ ತಿನ್ನೋದಿಲ್ಲ ಅಂಥವ್ರಿಗೆ ಒಂದು ಸಲ ಇದನ್ನು ಮಾಡಿಕೊಡಿ, ಖಂಡಿತ ನೆಕ್ಸ್ಟ್ ಟೈಮಿಂದ ಅವರೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ನುಗ್ಗೆಕಾಯಿ ಇದ್ದರೆ ಬೇಳೆ ಸಾಂಬಾರು, ತರಕಾರಿ ಸಾಂಬಾರಿಗೆ ಹಾಕಿಬಿಡ್ತೀವಿ ಅಲ್ವಾ. ಈ ಸಲ ಈ ರೀತಿ ಟ್ರೈ ಮಾಡಿ. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು 8ರಿಂದ 10 ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ 2 ಹಸಿಮೆಣಸಿನ್ಕಾಯಿ, 7ರಿಂದ 8 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಕುಟ್ಬಿಟ್ಟು ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗ್ತಿದ್ದಂತೆ ಇದಕ್ಕೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೇನೆ ಇಲ್ಲಿ ನುಗ್ಗೆಕಾಯ್ದು ನಾರಿರುತ್ತಲ್ಲ ಮೇಲೆ, ಅದನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು 1-2 ನುಗ್ಗೆಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಕಂಪ್ಲೀಟ್ ಪ್ರೊಸೀಜರಲ್ಲಿ ಸ್ಟವ್ನ ಹೈ ಫ್ಲೇಮು ಲೋ ಫ್ಲೇಮೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ಈರುಳ್ಳಿ ಹಾಗೂ ನುಗ್ಗೆಕಾಯಿ ಎಲ್ಲವನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲೇ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪೆಲ್ಲ ಪರ್ಫೆಕ್ಟಾಗಿ ಹಿಡಿಯುತ್ತೆ, ನಮಗೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಈ ರೀತಿ ಹಾಕೋದ್ರಿಂದ. ಈಗ 1-2 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ. ನೋಡಿ, ಆ ಹಬೆಲ್ಲೇ ಈರುಳ್ಳಿನೂ ಸಾಫ್ಟಾಗಿ ಬೆಂದಿದೆ, ಹಾಗೆ ನುಗ್ಗೆಕಾಯಿಯು ಸಹ ಅರ್ಧದಷ್ಟು ಬೆಂದಿದೆ. ಈಗ ನಂತರ ಇದಕ್ಕೆ ಮಸಾಲ ಪೌಡರ್ಸ್ನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಬೇಳೆ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲ ಪೌಡರ್ಸ್ ಎಲ್ಲ ನುಗ್ಗೆಕಾಯಿಗೆ ಚೆನ್ನಾಗಿ ಹೊಂದ್ಕೊಂಡು ಹಿಡಿಯುತ್ತೆ. ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಗ್ರೇವಿ ಥರ ಬೇಕಾ, ಡ್ರೈ ಥರ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನನಗೆ ತುಂಬ ಗ್ರೇವಿ ಏನು ಬೇಡ, ನಾನು ಇಬ್ರಿಗೆ ಆಗೋಷ್ಟು ಮಾಡ್ತಿದ್ದೀನಿ. ಅದಕ್ಕೆ 2 ಚಿಕ್ಕ ಟೀ ಗ್ಲಾಸ್ ಬರುತ್ತಲ್ಲ, ಅದರಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸುಮಾರು 3 ನಿಮಿಷಗಳ ಕಾಲ ಬಿಟ್ಬಿಡಿ. ನೀರು ಹಾಕಿದ್ಮೇಲೆ ಈ ರೀತಿ ನುಗ್ಗೆಕಾಯಿನ ಬೇಯಿಸ್ಕೋಬೇಕು. ಆಗ ಆ ಮಸಾಲೆ, ಉಪ್ಪು, ಖಾರ ಎಲ್ಲ ಪರ್ಫೆಕ್ಟಾಗಿ ನುಗ್ಗೆಕಾಯಿಗೆ ಹಿಡಿಯುತ್ತೆ, ಹಾಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿ ಇಟ್ಟಿದ್ದೆ 10 ನಿಮಿಷ. ಆ ರಸನ ಸೇರಿಸಿದ್ದೀನಿ, ಸುಮಾರು 6ರಿಂದ 7 ಸ್ಪೂನ್ ಆಗೋಷ್ಟು. ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ 1ರಿಂದ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ತೆಗೆದ್ರೆ ನೋಡಿ, ಆ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಹಾಗೆ ನುಗ್ಗೆಕಾಯಿನೂ ಸಹ ನೀವು ಟೇಸ್ಟ್ ಮಾಡಿ ನೋಡಿ, ಸಾಫ್ಟಾಗಿ ಆಗಿದೆ, ಬೆಂದಿದೆ ಪರ್ಫೆಕ್ಟಾಗಿ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರನ್ನ ಕಡಿಮೆನೇ ಹಾಕಿದ್ದೆ, ನನಗೆ ಸ್ವಲ್ಪನೇ ಗ್ರೇವಿ ಸಾಕು ಅಂತ. ನಾನು ಹೇಳ್ದಾಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡ್ರೆ ನಿಮಗೆ ಗ್ರೇವಿ ಟೈಪ್ ಬರುತ್ತೆ. ಕಂಪ್ಲೀಟ್ ಡ್ರೈ ಬೇಕಾದರೂ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟಾಗಿತ್ತು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮೊದಲನೇ ಸರಿ ಸವಿ ಕಿಚನ್ ಕನ್ನಡನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.